ಸಂಜಯ್ ಕೃಷ್ಣ ನೇಚರ್ ಫಾರ್ಮಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ಈ ಅಗ್ರಿ ಟೂರಿಸಮ್ ಬಗ್ಗೆ ನಮಗೆಲ್ಲ ಮಾನ್ಯತೆ ಕೊಟ್ಟು ಮೈಸೂರು ವಿ ಡಿ ಒ ಅವರು ಮತ್ತು ಇವರು ಕರ್ನಾಟಕ ಟೂರಿಸಮ್ ಅವರು ಮತ್ತು ಆಕಾಶವಾಣಿಯಿಂದ ಕೇಶವಮೂರ್ತಿ ಅವರು ಇವರೆಲ್ಲ ನಮಗೆ ರೈತ ಬರೇ ವ್ಯವಸಾಯದಲ್ಲಿ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೋ ಅದು ಎಲ್ಲರಿಗೂ ಗೊತ್ತಾಗಬೇಕು ಅಂದರೆ ಈ ಅಗ್ರಿ ಟೂರಿಸಮ್ ಬಗ್ಗೆ ನೀವೆಲ್ಲ ಅವ್ರನ್ನೆಲ್ಲ ನಿಮ್ಮ ತೋಟಕ್ಕೆ ಕರೆಸಿ ನೀವಿಲ್ಲಿ ಆ ಅಗ್ರಿ ಟೂರಿಸಮ್ ಅನ್ನೋದು ವ್ಯವಸಾಯದ ಬಗ್ಗೆ ನೀವು ಅವ್ರಿಗೆ ತಿಳಿಸ್ಕೊಟ್ರೆ ಅವರು ನಿಮ್ಮ ಹತ್ರ ಇರೋ ಮೆಟೀರಿಯಲ್ ಡೈರೆಕ್ಟಾಗಿ ಖರೀದಿ ಮಾಡೋಕ್ಕೆ ಅನುಕೂಲ ಆಗ್ತದೆ. ಪ್ಲಸ್ ಇನ್ನೊಂದು ಅವರಿಗೆ ಈ ಕಷ್ಟ ಸುಖಗಳು ತಿಳಿದು ಈ ವಿಷಮುಕ್ತ ಆಹಾರ ಹೇಗಿರ್ತದೆ ಅನ್ನೋದು ಗೊತ್ತಿರಿಸಿ ಇದು ಡೈರೆಕ್ಟಾಗಿ ತಗೊಂತಾರೆ ಅಂತ ಹೇಳಿ ಅವರೆಲ್ಲ ಈಗ ಹೇಳಿಕೊಟ್ಟಿದ್ದಾರೆ. ಅದರಲ್ಲಿ ಕೇಶವಮೂರ್ತಿ ಅವರು ಅವ್ರ ಕನಸು ಇದು. ರೈತರು ಯಾವತ್ತೂ ಒಬ್ಬರ ಹತ್ರ ಕೈ ಕಟ್ಕೊಂಡಿರಬಾರ್ದು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಅವರು ಎಲ್ಲರ ಥರ ಒಳ್ಳೆಯ ಸೂಟ್ ಹಾಕೊಂಡು ಓಡಾಡಬೇಕು ಅನ್ನೋದು ಕೇಶವಮೂರ್ತಿ ಅವ್ರ ಕನಸು. ಆದರೆ ರೈತರು ನಾವು ಮಾಡೋ ಅಂಥ ಪದ್ಧತಿಗಳಲ್ಲಿ ಅವರು ಪ್ರೋತ್ಸಾಹ ತುಂಬ ಕೊಡ್ತಾಯಿದ್ದಾರೆ. ಅವ್ರ ಜೊತೆಗೆ ಹರ್ಷ ಅವರಂತೂ ಇದು ಕೇಶವಮೂರ್ತಿ ಅವರು ಭಾಷಣದಿಂದ ಅವರ ಮನಸ್ಸಿಂದ ಹೊರಗಡೆ ಬಂದ ತಕ್ಷಣ ಇವರು ಆ್ಯಕ್ಟಿವ್ ಆಗಿ ಎಲ್ಲರಿಗೂ ಹೇಳೋದು ಶುರು ಮಾಡ್ತಾರೆ. ಇಲ್ಲಿಗೆ ಒಂದು 50 ಜನ ಪ್ರವಾಸೋದ್ಯಮ ಮಾಡೋಕ್ಕೆ ರೈತರನ್ನ ನಿಗದಿಪಡಿಸಿದ್ದಾರೆ ಆಲ್ರೆಡಿ. ಈ 50 ಜನರಲ್ಲಿ ನಾನು ಒಬ್ಬ. ಇವರು ಈ ಹೇಳಿಕೆ ಕೊಡೋದ್ರಲ್ಲಿ ಎರಡನೇದು ಬಂದಿರೋನು ಯಾಕೆ ರಿಸೀವ್ ಮಾಡ್ಕೋಬೇಕು, ಯಾಕೆ ನಮ್ಮ ಜೊತೆಯಲ್ಲಿ ಇಟ್ಕೋಬೇಕು, ನಾವು ತಿನ್ನೋ ಅಂಥ ಪದಾರ್ಥಗಳು ಯಾಕೆ ಕೊಡಬೇಕು, ಯಾವ ರೀತಿ ಅವರಿಗೆ ಸಮೃದ್ಧಿಯಾಗಿ ನಾವು ಸಂತೋಷಪಡಿಸಿ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಅವರೆಲ್ಲ ಎಷ್ಟೋ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಹರ್ಷ ಅವರು, ಕೇಶವಮೂರ್ತಿ ಅವರು, ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅವರ ತಂಡದವರೆಲ್ಲ, ಪ್ಲಸ್ ನಮ್ಮ ಸವಿತಾ ಮೇಡಮ್ ಕರ್ನಾಟಕ ಟೂರಿಸಮ್ನ ಡಿಪ್ಯೂಟಿ ಡೈರೆಕ್ಟರ್ ಆಗಿರೋಂಥ ಸವಿತಾ ಮೇಡಮ್ ಅವರು, ಇವರೆಲ್ಲರೂ ಈಗ ನಮಗೆ ಬೇರೆ ಬೇರೆ ಥರ ಪದ್ಧತಿಗಳನ್ನು ಹೇಳ್ಕೊಟ್ಟು ಟೂರಿಸಮ್ ಬಗ್ಗೆ ಈ ಥರ ಮಾಡಿ ಅಂತ ಹೇಳಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ವಂದನೆ ಮಾಡ್ತಾಯಿದ್ದೀವಿ.